ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಡಾಗ್ ಸತೀಶ್ ಗಿಲ್ಲಿ ನಟನಿಗೆ ಅವಮಾನ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಎಸ್, ಗಿಲ್ಲಿಯನ್ನ ಕಚ್ಚಡ, ಲೋಫರ್ ಈ ರೀತಿ ಕರೆದಿರುವ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಸತೀಶ್ ಹೇಳಿಕೆಗೆ ಬಿಗ್ ಬಾಸ್ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗಿಲ್ಲಿಯೇ ಬಿಗ್ ಬಾಸ್ ಗೆಲ್ಲುತ್ತಾರೆ ಎಂಬ ಅಭಿಪ್ರಾಯವು ಕೇಳಿ ಬರ್ತಿದೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದಿರೋ ಡಾಗ್ ಸತೀಶ್ ಅವರು ಸಾಕಷ್ಟು ಸಂದರ್ಶನಗಳನ್ನ ನೀಡ್ತಿದ್ದಾರೆ. ಈ ವೇಳೆ ಅವರು ತಮ್ಮನ್ನ ತಾವು ಹೊಗಳಿಕೊಳ್ಳಲು ಸಾಕಷ್ಟು ಸಮಯ ಉಪಯೋಗಿಸುತ್ತಿದ್ದಾರೆ. ಅವರು ಹೇಳುವುದರಲ್ಲಿ ಅರ್ಧಕ್ಕೆ ಅರ್ಧ ಸುಳ್ಳು ಎಂಬುದು ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಸ್ಪಷ್ಟವಾಗಿ ಕಾಣ್ತಿದೆ. ಹೀಗಿರುವಾಗಲೇ ಅವರು ಗಿಲ್ಲಿಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ. ಈ ಸಂದರ್ಭದ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರುವ ಗಿಲ್ಲಿ ನಟ ಅವರು ಅಲ್ಲಿರುವ ಸ್ಪರ್ಧಿಗಳನ್ನ ಗೋಳು ಹೊಯ್ದುಕೊಳ್ತಿದ್ದಾರೆ. ಅವರ ಆಪ್ತ ವಲಯದಲ್ಲಿರುವ ಕಾವ್ಯ ಅವರೇ ಕೆಲವೊಮ್ಮೆ ತಾಳ್ಮೆ ಕಳೆದುಕೊಂಡ ಉದಾಹರಣೆ ಕೂಡ ಇದೆ. ಇದು ಒಂದು ಕಡೆಯಾದ್ರೆ ಅವರು ಎಲ್ಲರನ್ನ ನಗಿಸುತ್ತಾ ಮನರಂಜನೆ ನೀಡುತ್ತಿದ್ದಾರೆ ಅನ್ನೋದು ಮತ್ತೊಂದು ಕಡೆ. ಈಗ ಅವರ ಬಗ್ಗೆ ಸತೀಶ್ ನಾಲಿಗೆ ಹರಿಬಿಟ್ಟಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ 3 ದಿನ ಏನಾದ್ರೂ ಹೋದ್ರೆ ಗಿಲ್ಲಿಯನ್ನ ಅವಮಾನ ಮಾಡೋಕೆ ಹೋಗ್ತೀನಿ ಅಂತ ಸತೀಶ್ ಹೇಳಿದ್ದಾರೆ. ಗಿಲ್ಲಿ ತುಂಬಾ ಕಚ್ಚಡ, ಯಾರೇ ಹೋದ್ರೂ ಅವನನ್ನ ಲೋಫರ್ ಎಂದು ಹೇಳ್ತಾರೆ, ಚೀಪ್ ಕ್ಯಾರೆಕ್ಟರ್ ಬುದ್ಧಿ ಅಂತ ಸತೀಶ್ ಹೇಳಿದ್ದಾರೆ. ಸತೀಶ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಒಂದು ಪಾರ್ಟಿ ಆಯೋಜನೆ ಮಾಡ್ತಾರಂತೆ. ಇದಕ್ಕೆ ಅವರು ಈ ಬಾರಿ ಮೊದಲು ಹೊರಹೋದ ಆರ್ಜೆ ಅಮಿತ್ ಹಾಗೂ ಗಿಲ್ಲಿಯವನ್ನ ಕರೆಯೋದಿಲ್ವಂತೆ. ಅವರಿಬ್ಬರನ್ನು ಕಂಡ್ರು ಇಷ್ಟ ಇಲ್ಲ ಅಂತ ಸತೀಶ್ ಹೇಳಿದ್ದಾರೆ. ಇದಕ್ಕೆ ಫ್ಯಾನ್ಸ್ ಸಖತ್ತಾಗಿ ತಿರುಗೇಟು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಏನು ಕಿತ್ಕೊಳ್ಳೋಕೆ ಆಗ್ಲಿಲ್ಲ, ಈಗ ಬಂದು ಎಲ್ಲರೂ ದೊಡ್ಡದಾಗಿ ಮಾತನಾಡ್ತಾ ಇದ್ದಾರೆ ಅಂತ ಸತೀಶ್ ವಿರುದ್ಧ ಲೇವಡಿ ಮಾಡಿದ್ದಾರೆ. ಇನ್ನು ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ಎಂಬ ಮಾತುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹರಿದಾಡ್ತಾ ಇದೆ. ಇನ್ನು ಹಲವು ದಿನ ಬಿಗ್ ಬಾಸ್ ಆಟ ಬಾಕಿ ಉಳಿದಿದ್ದು ಗೇಮ್ ಯಾವ ರೀತಿ ಕೂಡ ಚೇಂಜ್ ಆಗ್ಬೋದು ಅಂತ ಮತ್ತೆ ಕೆಲವರು ಅಭಿಪ್ರಾಯ ಹೊರಹಾಕಿದ್ದಾರೆ.